ಸರಿ ಫಸ್ಟ್ ನಾವು ಪೊಲೀಸರು ಮಾಡಿ ಈಗ ನೋಡ್ರಿ ಅಣ್ಣ ಈಗ ನೋಡ ಇನ್ಸರಿ ಈಗ ಬರ್ಸೋಣ ಈ ಕಡೆ ಜಿಲ್ಲಾ ಸಂಚಾಲಕರು ಅವರು ತಯಾರಾಗಿರಬೇಕು. ಬಸವೇಶ್ವರ ಸೇವಾ ಸಮಿತಿಯವರ ಆಡಳಿತ ತಾಲೂಕು ಆಡಳಿತ ತಹಸೀಲ್ದಾರ್ ಸೋಮಕಟ್ಟಿ ಸಾಹೇಬ್ರೆ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನಂದನ ಸಾಹೇಬ್ರವರೇ ಮತ್ತು ಮುದ್ದೇಬಾಳ ಸಿಪಿಐ ಸಾಹೇಬ್ರವರೇ ಮತ್ತು ಆತ್ಮೀಯರಾದ ಶರಣಗೌಡ ಸಾಹೇಬ್ರೆ ಮತ್ತು ದಾಸ ಸಾಹೇಬ್ರೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೋದರರೇ ಮತ್ತು ಗುರು ಹಿರಿಯರೇ, ನಂದಗಾರ ಸಾಹೇಬರು ಪ್ರಥಮವಾಗಿ ಬಸವನ ಬಾಗೇಡಿಗೆ ಬಂದಾಗ ನಮ್ಮ ಹೋರಾಟದಲ್ಲಿ ಕೆಲವು ಸಮಸ್ಯೆಗಳಿದ್ದವು. ಆ ಸಂದರ್ಭದಲ್ಲಿ ನಾವು ಹೋಗಿ ನಂದಗಾರ ಸಾಹೇಬರು ಭೇಟಿಯಾದಾಗ ನಾವು ಹೇಳೋದು ಕೇಳೋದು ಆಗ್ತಾಗಲ್ಲ ನಿಮ್ಗೆ ಅಂತ ಹೇಳಿದ್ರು. ಅವ್ರ ಜೊತೆ ನಮ್ಮದು ವಾಗ್ವಾದ ಆಯ್ತು ಅವರಿಗೆ ನಮಗೆ. ಆ ಸಂದರ್ಭದಲ್ಲಿ ಶರಣಗೌಡ ಸಾಹೇಬರು ಮಧ್ಯ ಪ್ರವೇಶ ಆದರು. ಸಾಹೇಬರು ಒಳ್ಳೆಯದಿದ್ದಾರೆ, ನೀವು ಆ ಟೈಪ್ ಪ್ರಶ್ನೆ ಮಾಡಕ್ಕೆ ಹೋಗ್ಬೇಡ್ರಿ, ನಾನು ಮಾತಾಡ್ತೀನಿ ನಿಮ್ಮ ಜೊತೆ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಆದ್ರೂ ಕೂಡ ನಾವು ಸಾಹೇಬ್ರಿಗೆ ಹೇಳಿದೇವಿ, ಕಾನೂನಿನ ಚೌಕಟ್ಟಿನ ಮುಖಾಂತರ ನಾವು ನ್ಯಾಯ ಕೊಡಿಸ್ತಾರೆ, ಒಬ್ಬರಿಗೆ ಅನ್ಯಾಯ ಮಾಡಿ ನಮಗೂ ನ್ಯಾಯ ಕೊಡಬಾರ್ದು ಅಂತ ಹೇಳಿಸಿದ ಅವ್ರ ಜೊತೆ ಮಾತಾಡ್ಕೊಂಡು ಬಂದೇವಿ. ನಂತರ ನಾವು ಚಳವಳಿ ಯಾವ ರೀತಿಯಾಗಿ ಹೋಗ್ತಿದ್ದೇವೆ ಮತ್ತು ಕಾನೂನು ಸುವ್ಯವಸ್ಥೆನ ಯಾವ ಕಾಪಾಡಬೇಕಂತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಿತ್ತು. ಹೀಗಾಗಿ ನಾವು ಯಾವುದೇ ಒತ್ತಡ ಹಾಕಲ್ಲ, ಅಂದರೆ ನಮ್ಮ ಚಳವಳಿಗೆ ನಮಗೆ ಅನ್ಯಾಯದ ಸಂದರ್ಭದಲ್ಲಿ ನಾವು ಸೂಕ್ತವಾಗಿ ಕಾನೂನು ಮುಖಾಂತರ ಎಲ್ಲಿವರೆಗೆ ನಮಗೆ ನ್ಯಾಯ ಕೊಟ್ಟಿದ್ದೇವೆ. ಆ ರೀತಿಯಾಗಿ ಕೊಡುವುದು ಅನಿವಾರ್ಯ, ಆಗುವುದಂತೂ ನಿಶ್ಚಿತ. ಈಗ ಬಸವನ ಬಾಗೇವಾಡಿಯಲ್ಲಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದಂಥ ದಾಸನ್ ಸಾಹೇಬರು ಇಲ್ಲಿ PSI ಅಧಿಕಾರ ಮಾಡಿದ್ರು, ಈಗ CPI ಆಗಿ ಬಂದಿದ್ದಾರೆ. ಅದಕ್ಕಿಂತ ಮೊದಲು ಶರಣಗೌಡರು PSI ಅಧಿಕಾರ ಮಾಡಿದ್ರು, ಈಗ CPI ಆಗಿ ಬಸವನ ನಾಟಿನಲ್ಲಿ ಬಂದಿದ್ದಾರೆ. ಈಗ ನದರೆಡ್ಡಿ ಸಾಹೇಬರು ಕೂಡ ಇಲ್ಲೇ ಸೇವೆ ಸಲ್ಲಿಸಿ ಹೋಗಿದ್ದಾರೆ, ಅವರು ಬಸವನ ಬಾಗೇಡಿಗೆ ಬಂದಿದ್ದಾರೆ. ಈ ಬಸವನ ನಾಟಿನಲ್ಲಿ ಇರ್ತಕ್ಕಂಥ ಬಸವಾದಿ ಶರಣರ 12ನೇ ಶತಮಾನದ ಎಲ್ಲ ಶರಣರ ತಮ್ಮೆಲ್ಲರ ಮೇಲೆ ಆಶೀರ್ವಾದ ಇರಲಿ. ನೀವು ಬಿಜಾಪುರ ಜಿಲ್ಲೆಗೆ ಬರ್ಬೇಕಂತೇಳಿ ಎಲ್ಲ ಗುರು ಹಿರಿಯರು ಮತ್ತು ಎಲ್ಲ ಹೋರಾಟಗಾರರು ಎಲ್ಲ ಬಂದರು ಆಶಾಭಾವನೆ ಇದೆ. ನೀವು ಬಿಜಾಪುರ ಜಿಲ್ಲೆಗೆ ಬರ್ಬೇಕಂತೇಳಿ ನಮ್ಮದು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ. ಹೀಗಾಗಿ ಈಗೇನು ಸೇವೆ ಸಲ್ಲಿಸಿದ್ದೀವಿ ಕೂಡ ಬಸವನ ನಾಡಿಗೆ ಬಸವ ಜನ್ಮಸ್ಥಳದಲ್ಲಿ ಸೇವೆ ತೊಂದರೆ ಆಗಬಾರ್ದು. ಅವರಿಂದ ಇವತ್ತೇನು ಇಷ್ಟೆಲ್ಲ ಜನ ಕೊಡ್ಬೇಕಾದ್ರೆ ಅವರ ಏನು 2 ವರ್ಷ 4 ತಿಂಗಳ ಸರ್ವಿಸ್ ಮಾಡಿದ್ರಿಂದ ಇಷ್ಟೆಲ್ಲ ಜನರು ಜೊತೆ ಸಹಕಾರ ಕೂಡಿಸಿ ಇವತ್ತಿನ ಬೀಳ್ಕೊಡಿ ಸಮಾರಂಭ ಮಾಡಬೇಕಾದಾಗ ಒಬ್ಬ ವ್ಯಕ್ತಿ ತಾನು ಮಾಡಿದಂತ ಕೆಲಸಕ್ಕೆ ಇಷ್ಟೆಲ್ಲ ಜನರ ಸಹಕಾರನ ನೀಡಿದೆ ಅನ್ನೋ ಒಂದು ವಿಚಾರವನ್ನು ಇವತ್ತಿನ ದಿವಸ ಅವ್ರು ಪಡೆದುಕೊಳ್ಳುವಂತ ಕೆಲಸವನ್ನು ಇವತ್ತು ಅಣ್ಣ ಬಸವಣ್ಣ ಅವರಿಗೆ ಆಶೀರ್ವಾದ. ನಾನು ಹೇಳ್ತಾ ಇರ್ತೇನೆ, ಸಾಹೇಬ್ರ ನಮ್ಮೂರು ಬಹಳ ಒಳ್ಳೆಯದು, ನಮ್ಮೂರಾಗ ಒಳ್ಳೇದಕ್ಕೈತಿ, ಕೆಟ್ಟದಾಗದಂತ ವಿಚಾರಗಳನ್ನ ಹಂಚ್ಕೊಂಡಾಗ ಅವ್ರು ನಮ್ಮ ಜೊತೆಯಲ್ಲಿ ವಿಚಾರಗಳನ್ನ ಹಂಚ್ಕೊಂಡು ಪ್ರತಿಯೊಂದು ಕೆಲಸದಲ್ಲಿ ಅಣ್ಣ ಏನ್ ಮಾಡ್ಬೇಕು ಅಂದ್ರೆ ನೀವು ಯಾವ್ದನ್ನು ಚಿಂತೆ ಮಾಡಬೇಡ, ಅಧಿಕಾರಿಗಳು ನಮ್ಮೂರು ಬಹಳ ಒಳ್ಳೆಯ ರೀತಿಯಿಂದ ಇದೆ, ಒಳ್ಳೆಯ ರೀತಿಯಿಂದ ಕೆಲಸ ಸುಗಮವಾಗಿ ನಡೀತಾವ, ನೀವು ಸ್ವಲ್ಪ ಹಿಂದಿದ್ದು ಮುಗಿದೋಯ್ತ ಮಾತನ್ನ ಹೇಳಿದಾಗ ಇವತ್ತಿನ ದಿವಸ 2 ವರ್ಷ 4 ತಿಂಗಳವರೆಗೆ ನಮ್ಮ ಜೊತೆಯಲ್ಲಿ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಇವತ್ತು ಮತ್ತೆ ಅವರು ವರ್ಗಾವಣೆ ಆಗಿ ಬಂದಂತ ಸಮಯದಲ್ಲಿ ತಾವೆಲ್ಲ ಮಾತನಾಡಿದ್ರು. ಯಾವ ಮನುಷ್ಯ ತಾನು ವಿಚಾರಗಳನ್ನು ಜನರ ಮುಂದೆ ಹಂಚಿಕೊಂಡಾಗ ಅವ್ರ ಅಧಿಕಾರಿ ಬಂಧುಗಳು ಹೇಳಿದ್ರು, ಏನು
ವಿಚಾರಗಳನ್ನು ಹಂಚ್ಕೋಬೇಕಂತ ಮಾತನ್ನು ಹೇಳಿದಾಗ ಅದು ಯಾರಿಂದನೂ ಸಾಧ್ಯತೆ ಇಲ್ಲ. ನಾನು ಮೇಲಾಧಿಕಾರಿ ಇದ್ದೀನಿ, ನಂದೇನದ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ನೀವೇನು ಕಾನ್ಸ್ಟೇಬಲ್ಸ್ ಅದೀರಿ, PC ಬಂದವರು ಹೋಗ್ಬೇಕಂದ್ರೆ ಖುಷಿಗಿಂತ ಜಾಸ್ತಿ ದುಃಖದಲ್ಲಿ ಹೋಗ್ತೀವಿ. ಈಗ ಜಾಸ್ತಿ ಭಾಳಷ್ಟು ಮಾತಾಡೋಕೆ ನನ್ನ ದುಃಖ ಆಗ್ತದೆ ಈಗ. ಯಾಕಂದರೆ ಈ ಒಂದು ನಮ್ಮೆಲ್ಲ ಆಫೀಸರ್ಸ್ ಹೇಳ್ತಿರ್ತೀನಿ, ಸ್ಟಾಫ್ಗೆಲ್ಲ ಹೇಳ್ತಿರ್ತೀನಿ, ನಾವೆಲ್ಲ ಬಿಜಾಪುರ ಜಿಲ್ಲಾದಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ ಇದೊಂದು ಕನಸಿನ ಜಿಲ್ಲಾ. ನಮಗೆ ಸರ್ಕಾರಿ ನೌಕರರಿಗೆ ಕೆಲಸ ಮಾಡಲಿಕ್ಕೆ ಕನಸಿನಾಗ ಸಿಗುವುದಿಲ್ಲ. ಯಾಕಂದರೆ ಆ್ಯಕ್ಚುಲಿ ಹೇಳಿದ್ರು, ಇಲ್ಲಿ ಕೆಲಸ ಮಾಡೋರಿಗೆ ದೇವ್ರ ಥರ ನೋಡ್ತಾರೆ, ಬೇರೆ ಥರ ಏನಾರು ಮಾಡೋದಂದ್ರೆ ಅವ್ರಿಗೆ ಬೇರೆ ಥರ ನೋಡ್ತಾರೆ. ಈಗ ಸೊ ಜನರು ಭಾರಿ ಚೆನ್ನಾಗಿದ್ದಾರೆ ಅವರು. ಅದೇ ರೀತಿ ಕೆಲಸ ಮಾಡಿ ಅಬ್ಸರ್ವ್ ಮಾಡ್ತಾರೆ ಪ್ರತಿಯೊಂದು, ಇವ ಎಂತ ಏನು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ಕೆಲಸ ಸರಿ ಇದ್ದರೆ ಸರ್ಕಾರಿ ಅಧಿಕಾರಿಗಳು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ, ಅದ್ರ ಮೇಲೆ ಪಬ್ಲಿಕ್ ರಿಯಾಕ್ಷನ್ ಇಲ್ಲಿದೆ. ನಾನು 100% ನೋಡಿದ್ದೀನಿ ಇಲ್ಲಿ. ಹೌದಪ್ಪ ಈ ಕೆಲಸ ಐತಿ, ಬಟ್ ತಪ್ಪೈತಿ, ಅದು ಮಂದಿಗೆ ಅನುಕೂಲ ಐತಿದ ಇತ್ತಂದ್ರೆ ತಾನೇ ಇಲ್ಲ ಮಾಡಿ ಸಾಹೇಬ್ ಅಂತ ನಿಂತ್ಕೊಂತಾರೆ ಹೇಳ್ತಾರೆ ನಮಗೆ. ಬಟ್ ಏನಾದ್ರು ನೆಗೆಟಿವ್ ಇತ್ತಂದ್ರೆ ಮುಂದೆ ಬಂದರೆ ಓಪನ್ ಆಗಿ ಹೇಳ್ತಾರೆ. ಅದರಲ್ಲೂ ನಾನಿಲ್ಲಿ ಬರೋಕ್ಕಿಂತ ಮೊದಲು ನನಗೆ ನಾ ಎಲ್ಲೋ ಪೋಸ್ಟಿಂಗ್ ಯಾರಿಗೂ ರೊಟ್ಟಿಗೆ ಕೊಡಂಗಿಲ್ಲ. ಭಾಳ ಜನ ಎಲ್ಲರೂ ಬೇರೆದವ್ರು ಕೊಡಂಗಿಲ್ಲ ಯಾರಿಗೂ. ಸೊ ಅದಕ್ಕೆ ನನಗೆ ಫಸ್ಟ್ ಪೋಸ್ಟಿಂಗ್ ಸಿಕ್ಕಾಗ ನನಗೆ ಕೆಲವೊಬ್ರು ಹೇಳಿದ್ರು ಅವಾಗ, ಎಲ್ಲ ಕೊಂಡ್ರಿ ಅಲ್ಲೆಲ್ಲ ಬಿಜಾಪುರ ಜಿಲ್ಲಾ ಭಾಳ ರೊಕ್ಕ ಜಿಲ್ಲಾ ಅದು ಅಂತ. ನನ್ನ ಜಿಲ್ಲಾ ಒಬ್ಬ ನಾ ಬಾಗಲಕೋಟೆ ನಂದು ಬಾಗಲಕೋಟೆ ಬಿಜಾಪುರದಾಗ ಇತ್ತು ಅಂತ. ಇಲ್ಲ ಅಲ್ಲಿ ಹಳೆ ನಮ್ಮ ಸ್ಟೋರಿಗಳಲ್ಲ ಇಂಡಿಯಾದೆಲ್ಲ ಅದನ್ನೆಲ್ಲ ನೆನಪಿಸಿದ್ರು. ನಾನು ಬಂದಿಲ್ಲ. ಮತ್ತೆ ಇಲ್ಲಿ ಬಾಗೇವಾಡಿ ಅಂದ್ರೆ ಸ್ಪೆಷಲ್ ಇಲ್ಲ, ಇಲ್ಲಿ DSS ದವ್ರದ್ದು ಅವ್ರದ್ದು ಕಿರಿಕಿರಿ ಅಲ್ಲೇ ಹೋಗಿ ಸುಮ್ಮನೆ ಇದು ಮಾಡ್ತೀರಿ ಅಂತ. ನನಗೆ ಈಗ ಆಲ್ರೆಡಿ ಫಸ್ಟ್ನೇ ಪೋಸ್ಟಿಗೆ ಹುಬ್ಬಳ್ಳಿ ಮಾಡಿದ್ದೆ. ಅಲ್ಲಿ ಯಾಕಂದ್ರೆ ಪೂರ್ತಿ ಮುಂಜಾನೆ 9 ಗಂಟೆಗೆ ಹೋದ್ರೆ ರಾತ್ರಿ 11 ತನಕ ಡ್ಯೂಟಿ, ನಿದ್ದೆ ಆಗ್ತಿರಲಿಲ್ಲ, ಏನಾಗ್ತಿಲ್ಲ, ಮತ್ತೆ ಮಾಡಿ ತುಂಬ ಅನಿಸುತ್ತೆ. ಬಟ್ ಇಲ್ಲಿ ಬಂದ ಮೇಲೆ 2 ವರ್ಷ ಡ್ಯೂಟಿ ಮಾಡಿದ ಮೇಲೆ ನಾ ಈಗ ಈ ಪ್ಲೇಸಲ್ಲಿ ನಿಂತ್ಕೊಂಡು ಆಸ್ ಎ DYSP ಬಸವನ ಬಾಗೇವಾಡಿಗೆ ಇನ್ಚಾರ್ಜ್ ಕೊಟ್ಟಿಲ್ಲ ಸದ್ಯ ಆಗಿ ಹೇಳ್ತೀನಿ, ಬಸವನ ಬಾಗೇವಾಡಿ ನಮ್ದು ಒಂದೇ ಇಲಾಖೆ ಅಲ್ಲ. ಬಸವನ ಬಾಗೇವಾಡಿಯಲ್ಲಿ ಇರುವಂತ ಎಲ್ಲಾ ಜನರ ಮೇಲೆ ಬಸವಣ್ಣನ ಏನು ಒಂದು ಗುಣಗಳದಾವಲ್ಲ ಆ ಜನರಲ್ಲಿ ಇಲ್ಲಿ ಹಾಸು ಹೊಕ್ಕಾಗ್ಯಾವ. ಇಲ್ಲಿ ಕೆಲಸ ಮಾಡಬೇಕಂದ್ರೆ ನಮ್ಮ ಸಿಬ್ಬಂದಿಗಳಿಗಾಗಿ ಆಫೀಸರ್ಸ್ಗೆಲ್ಲ ಹೇಳ್ತೀನಿ, ನಾನು ಇಲ್ಲಿ ಕೆಲಸ ಮಾಡಿದೀವಿ ಅಂದ್ರ ನಮಗೆ ಮುಂದೆ 4-5 ಪೋಸ್ಟಿಂಗ್ ದೇವರು ಎಷ್ಟು ಪುಣ್ಯ ಕೊಡ್ಬೇಕಲ್ಲ ಇಲ್ಲಿ ಕೊಡ್ತಾನೆ. ಸೊ ನಾವೆಲ್ಲಿ ಬೇರೆ ಪಾಪ ಪುಣ್ಯ ತಗೋದು ಬೇಡ, ಇಲ್ಲಿ ಚಲೋ ತಂಗಿ ಕೆಲಸ ಮಾಡ್ತೀವಿ. ಅದೇ ರೀತಿ ಒಂದು 4-5 ಇಶ್ಯೂಗಳು ನಾನಿದ್ದು ಹೋಗಿ ಅಲ್ಲಿ ಕೂಡ ನಿಮ್ಮ ಉತ್ತಮ ಸೇವೆ ಸಾರ್ವಜನಿಕರ ಸ್ಪಂದನೆ ಸಿಗಲಿ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಮನೆ ಮನೆಗೆ ಏನು ಪೊಲೀಸ್ ಜನಸ್ನೇಹ ಮತ್ತು ಮನೆ ಮನೆಗೆ ಪೊಲೀಸು ಮತ್ತು ಆಶ್ರಯ ಅಂತಕ್ಕಂಥ ಯೋಜನೆ ಇತ್ತು. ಅದು ಕರೆಕ್ಟ್ ಆಗಿ ಬಿಜಾಪುರ ಜಿಲ್ಲೆಯಲ್ಲಿ ಉಪವಿಭಾಗಾಧಿಕಾರಿಗಳಲ್ಲಿ ನಮ್ಮ ಬಸವನ ಬಾಗೇವಾಡಿಯಲ್ಲಿ ಯಶಸ್ವಿಯಾಗಿತ್ತು. ನಾನು SP ಸಾಹೇಬ್ರಿಗೆ ಭೇಟಿಯಾಗಿ ಹೋದಾಗ ನೀನೂರು ದಿಲ್ವಾರ ಅಂತ ಕೇಳಿದ್ರು. ಹೌದು ಸರ್, ನಾನು ಪ್ರಾಪರ್ ದಿಲ್ವಾರ ಸರ್, ನಾನು ಬಸವನ ಬಾಗೇವಾಡಿಯಲ್ಲಿ ಇರ್ತೀನಿ ಅಂತ ಹೇಳಿದಾಗ ಆ ಯೋಜನೆ ಬಗ್ಗೆ ಹೇಳಿದ್ರು. ಮೊನ್ನೆ ತಾನೇ 2 ದಿನದ ಹಿಂದ್ಗಡೆನೆ ಚಲವಾದಿ ಅಂತಕ್ಕಂಥ ಒಂದು ಆಶ್ರಯ ಯೋಜನೆ 2 ದಿನದಲ್ಲಿ ಆರಂಭ ಮಾಡಿದ್ರು. ನಿಮಗೆಲ್ಲ ಬಡವರ ಮತ್ತು ದೀನದಲಿತರ ಮತ್ತು ಸಾರ್ವಜನಿಕರ ಸೇವೆ ಯಶಸ್ವಿಯಾಗಿದೆ. ನಿಮ್ಮೆಲ್ಲರ ಅವರೆಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತಕ್ಕಂಥ ವಿಚಾರ ಹೇಳಿ, ಈಗ ಯಾವುದೇ ಸಂದರ್ಭ ವರ್ಗಾವಣೆಗೊಂಡು ಕಾರ್ಯಕ್ಷೇತ್ರ ಬಸವಣ್ಣನವರ ಕಾರ್ಯಕ್ಷೇತ್ರ ಬಸವ ಕಲ್ಯಾಣಕ್ಕೆ ತಮ್ಮ ಕಾರ್ಯನಿಮಿತ್ತ ಇಲ್ಲಿಂದ ಬೀಳ್ಕೊಡ್ತಕ್ಕಂಥ ಏನು ನಂದಗಾವಿ ಸಾಹೇಬರ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂಥ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಾದಂಥ ಸೋಮನಕಟ್ಟಿ ಸಾಹೇಬ್ರೆ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆತ್ಮೀಯ ಸಹೋದರರು ಆದಂಥ ಶ್ರೀ ಬಲ್ಲಪ್ಪ ನಂದಗಾವಿ ಸಾಹೇಬ್ರೆ, ಇದು ಅನಿವಾರ್ಯ. ಯಾಕಂದ್ರೆ ಅವ್ರು ಬಹಳ ಆದ್ರೆ 2 ರಿಂದ 3 ವರ್ಷದೊಳಗೆ ಅವರು ಕಂಪಲ್ಸರಿ ಹೆಚ್ಚಾಗಿ ಕಡಿಮೆ ಟ್ರಾನ್ಸ್ಫರ್ ಅವರಿಗೆ ಕಾಮನ್ ಇದು ನಡೆದಿರ್ತೈತಿ. ಆದ್ರೆ ಆ ಇರ್ತಕ್ಕಂಥ ಅವಧಿಯಲ್ಲಿ ಎಷ್ಟೊಂದು ಜನರಿಗೆ ಒಂದು ನ್ಯಾಯಯುತವಾದಂಥ ನ್ಯಾಯವನ್ನು ಕೊಡಿಸುವಲ್ಲಿ ಅವ್ರು ಏನು ಸೇವೆ ಸಲ್ಲಿಸ್ತಾರ ಅದರ ಮೇಲೆ
ಅವರ ಒಂದು ಒಡನಾಟ ಜನರ ಜೊತೆ ಉಳಿದಿರ್ತೈತಿ. ಆಗ್ಲೇ ನಮ್ಮೊಬ್ಬ ಪೊಲೀಸ್ ಸಿಬ್ಬಂದಿಯವರು ಮಾತನಾಡಾಗ ಹೇಳಿದ್ರು, ಇಲ್ಲ ಹೊಸದಾಗಿ ಬಂದಾಗ ನಮ್ಮ ಸಾಹೇಬರು ಕೆಲವೊಬ್ಬರಿಗೆ ಸ್ವಲ್ಪ ಟಫ್ ಆಗಿ ಕಂಡ್ರು, ಕಠೋರ್ ಅನ್ಸಿದ್ರು, ನಿಷ್ಠೂರ್ ಅನ್ಸಿದ್ರು ಅನ್ನೋಂತ ಮಾತು ಹೇಳಿದ್ರು. ಆದ್ರೆ ನಮ್ಗೇನು ಆ ರೀತಿ ಕಂಡಿಲ್ಲ. ಯಾಕಂದ್ರೆ ನಾವು ಫಸ್ಟ್ ಟೈಮೇ ಸ್ಟೇಷನ್ದಾಗ ಒಂದ್ಸತಿ ಭೇಟಿ ಆಗಿ ಭಾಳ ಆತ್ಮೀಯಿಂದ ನಕ್ಕೊಂತೆ ಮಾತಾಡಿದ್ರು. ಆದ್ರೆ